ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಇವತ್ತೊಂದು ಚಿತ್ರದ ಬಗ್ಗೆ ನಾವು ಮಾತಾಡೋಣ. ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಮೋಹಕ ತಾರೆ ರಮ್ಯಾ ನಟಿಸಿರುವ ಒಂದು ಚಿತ್ರ ಈಗ ತೆರೆಗೆ ಬರಲಿಕ್ಕೆ ಸಜ್ಜಾಗಿದೆ. ಅದು ಯಾವ ಚಿತ್ರ, ಅದು ಯಾವಾಗ ನಟಿಸಿದ್ರು ಎಲ್ಲವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೀವು ನೋಡ್ಬೋದು. ವಿಷಯವನ್ನ ಮುಂದುವರಿಸೋಣ. ಇದು ಒಂದು 17-18 ವರ್ಷಗಳ ಹಿಂದೆ ಚಿತ್ರೀಕರಣ ಮಾಡಿದಂಥ ಸಿನಿಮಾ. ಇದು ಈಗ ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ಎಲ್ಲಿ ನೋಡಿ ಅದರದ್ದು ಪೋಸ್ಟರು, ಅದರದ್ದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇರೋದು ಇವೇ ನಿಮಗೆ ಯೂಟ್ಯೂಬ್ ಅಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನಂದ್ರೆ, ಈ ಚಿತ್ರ 17-18 ವರ್ಷಗಳ ಹಿಂದೆನೆ ತೆರೆಗೆ ಬರಬೇಕಾಗಿತ್ತು. ಇದರ ಹೆಸರು ರಕ್ತ ಕಾಶ್ಮೀರ ಅಂತ. ಈ ಚಿತ್ರವನ್ನ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ಮಾಣವನ್ನ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ಆದಿತ್ಯ ಅವರು ಗೊತ್ತಲ್ವಾ ನಿಮಗೆ, ಡೆಡ್ಲಿ ಸೋಮಾ ಫಿಲಂ ಹೀರೋ, ಅವರ ತಂದೆ ರಾಜೇಂದ್ರ ಸಿಂಗ್ ಬಾಬು ಅವರು ಬಂಧನ ಅಂತ ಚಿತ್ರವನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತವರು. ವಿಷ್ಣುವರ್ಧನ್ ಸರ್ ಜೊತೆ ತುಂಬಾ ಚಿತ್ರಗಳನ್ನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂತ ಒಬ್ಬ ಪ್ರೊಡ್ಯೂಸರ್ ಮಾಡಿರುವಂತ ಚಿತ್ರ. ಅವರು ಆ ಚಿತ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಕೊನೆಗೆ 33 ಕೋಟಿಯಷ್ಟು ಸಾಲವನ್ನ ಹೊತ್ಕೊಂಡಿರ್ತಾರೆ ಬ್ಯಾಂಕ್ ಅಲ್ಲಿ, ಆ ಚಿತ್ರವನ್ನ ಮಾಡಿ ಮುಗಿಸೋಷ್ಟೊತ್ತಿಗೆ. ಆದ್ರೆ ಆ ಚಿತ್ರದ್ದು ಆಗಿರ್ಬೋದು, ಬೇರೆ ಚಿತ್ರಗಳ ಒಂದು ನಿರ್ಮಾಣ ಮಾಡಿ ಆಗಿರ್ಬೋದು, ಎಲ್ಲ ಸೇರಿ ಒಂದು ಲಾಸ್. ಅವತ್ತಿನ ಟೈಮ್ಗೆ ಅವರು ಆ ಚಿತ್ರವನ್ನ ತೆರೆಗೆ ತರಲಿಕ್ಕೆ ಆಗ್ಲಿಲ್ಲ. ಅವತ್ತು ಉಪೇಂದ್ರ ಅವರು ಹೇಳ್ತಾರಂತೆ, ಈ ಚಿತ್ರದ ಶೂಟಿಂಗ್ ಮಾಡ್ಬಿಡಿ, ಇದನ್ನು ಕಂಪ್ಲೀಟ್ ಮಾಡ್ಬಿಡಿ, ನನಗೆ ಯಾವುದೇ ತರಹದ ಹಣವನ್ನ ನೀವು ಸಂಭಾವನೆಯನ್ನ ಕೊಡೋದು ಬೇಡ ಅಂತ ಹೇಳ್ತಾರಂತೆ. ಮೇಕರ್ಸ್ ಉಳಿಬೇಕು, ನೀವು ನಿರ್ಮಾಣ ಮಾಡೋರು ಇರಬೇಕು, ನೀವಿದ್ರೇನೆ ನಾವು ಅಂತೇಳಿ ಉಪೇಂದ್ರ ಅವರು ಕೂಡ ಸಂಭಾವನೆನೆ ತಗೊಳ್ಳದೆ ಆ ಚಿತ್ರದಲ್ಲಿ ನಟನೆ ಮಾಡಿದ್ರಂತೆ. ಎಷ್ಟು ಅದ್ಭುತ ಅಲ್ವಾ? ಇಂಥ ಒಂದು ಮಾಹಿತಿಗಳು ನಮಗೆ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಹೀರೋಗಳು ಅಂದ್ರೆ ಸುಮ್ಮನೆ ತುಂಬಾ ದುಡ್ಡು ಮಾಡ್ಕೊಳ್ತಾರೆ, ಕೋಟಿ ಕೋಟಿ ದುಡ್ಡು ಮಾಡ್ಕೊಳ್ತಾರೆ, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತೀವಿ. ಕೆಲವು ಸಮಯದಲ್ಲಿ ಅವರು ಸ್ಪಂದಿಸಿರುವಂತ ಘಟನೆಗಳು ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ರಾಜೇಂದ್ರ ಸಿಂಗ್ ಬಾಬು ಅಂತ ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು, ಕನ್ನಡ ಚಿತ್ರರಂಗದಲ್ಲಿ ಅವ್ರು ಇರಬೇಕು. ಯಾಕೆಂದ್ರೆ ನೋಡಿ, ದರ್ಶನ್ ಅವ್ರಿಗೆ ಒಂದು ಚಿತ್ರದ ಕಥೆನ ಬರೀತಾರೆ, ಅವರು ಒಂದು ಚಿತ್ರದ ಕಥೆನ ಬರೀತಾರೆ. ಆ ಕಥೆನೂ ಕೂಡ ಸ್ಕ್ರಿಪ್ಟನ್ನು ಕೂಡ ಸುಮಾರು ಬಾರಿ ದರ್ಶನ್ ಸರ್ ಅವ್ರಿಗೆ ಹೇಳಿದ್ದಾರೆ. ಆ ಚಿತ್ರನೂ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆ ಚಿತ್ರವನ್ನು ಇನ್ನೂ ಮಾಡ್ಲಿಕ್ಕಾಗಿಲ್ಲ. ಅಂತ ಒಬ್ಬ ಪ್ರೊಡ್ಯೂಸರ್ಗಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತಾರೆ. ಸೊ ಈಗ ನಾವು ನಮ್ಮ ಮೊದಲ ವಿಷಯಕ್ಕೆ ಬರೋಣ. ರಕ್ತ ಕಾಶ್ಮೀರ ಅನ್ನೋ ಚಿತ್ರ 2007-8 ಸಮಯದಲ್ಲಿ ತಯಾರಾದಂತ ಚಿತ್ರ. ಅದು ಕಾಶ್ಮೀರದಲ್ಲೇ ಶೂಟ್ ಮಾಡಿದ್ದಾರೆ. ಸುಮಾರು ಕಾಶ್ಮೀರ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಏನಿದೆ ಪಿಒಕೆ, ಅಲ್ಲೆಲ್ಲ ಡೇಂಜರ್ ಝೋನ್ ಇರುವಂತ ಸ್ಥಳಗಳಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಆ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಒಂದು ಪೊಲೀಸ್ ಅವ್ರ ಕಡೆಯಿಂದ ಒಂದು ಮಾಹಿತಿನೂ ಕೂಡ ಬರುತ್ತೆ, ನೀವು ಇಂಥ ಸ್ಥಳಗಳಲ್ಲಿ ಶೂಟಿಂಗ್ ಮಾಡಬೇಡಿ, ಇಲ್ಲಿ ಟೆರರಿಸಂ ಆಕ್ಟಿವ್ ಇದೆ, ನಿಮ್ಮ ಮೇಲೆ ಏನಾದರೂ ಚಿತ್ರದ ಶೂಟಿಂಗ್ ಮಾಡೋರ ಮೇಲೆ ಒಂದು ಬಾಂಬ್ ಹಾಕುವಂಥದ್ದು ಇಲ್ಲ ಶೂಟ್ ಮಾಡುವಂಥದ್ದು ಆದ್ರೆ ಇಡೀ ವರ್ಲ್ಡ್ ವೈಡ್ ನ್ಯೂಸ್ ಆಗುತ್ತೆ. ಸಿನಿಮಾದವ್ರನ್ನ ಕೊಂದ್ರು ಅಂದ್ರೆ ಆಟೋಮೆಟಿಕಲಿ ಅದೊಂದು ಸಂಚಲನವನ್ನ ಮೂಡಿಸುತ್ತೆ. ಟೆರರಿಸಂ ಇನ್ನು ಆಕ್ಟಿವ್ ಆಗಿದೆ ಭಾರತದಲ್ಲಿ, ಈ ತರಹದ ಒಂದು ಸಂಚಲನವನ್ನ ಮೂಡಿಸುತ್ತೆ. ಆದ ಕಾರಣ ಇಲ್ಲಿ ಟೆರರಿಸಂ ಆಕ್ಟಿವ್ ಇದೆ ಸ್ಟಿಲ್ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ. ಆದ್ರೂ ಆ ಟೆಕ್ನಿಷಿಯನ್, ಅಲ್ಲಿನ ಒಂದು ಕಲಾವಿದರು ಎದುರದೆ ಆ ಕಾಶ್ಮೀರದಲ್ಲಿ ಶೂಟಿಂಗ್ ಮುಗಿಸ್ತಾರೆ. ಇದಕ್ಕೆ ನಾವು ಹೇಳ್ಬೇಕು ಅವರಲ್ಲಿರುವಂತ ಡೆಡಿಕೇಶನ್ ಎಷ್ಟು ಅಂತ. ಇನ್ನು ನನ್ನ ಒಂದು ಥಂಬ್ಲೈನ್ ಅಲ್ಲಿ ಹೇಳಿದ್ದೀನಿ, 14 ಜನ ನಟರು ನಟಿಸಿರುವಂತ ಚಿತ್ರ ಅಂತ. ಖಂಡಿತ ಹೌದು ಸ್ನೇಹಿತರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದರೆ, ಒಂದೇ ಹಾಡಿನಲ್ಲಿ ನೀವು ಅಂಬರೀಶ್ ಸರ್, ವಿಷ್ಣುವರ್ಧನ್ ಸರ್, ಅಪ್ಪು ಸರ್, ಎಲ್ಲರನ್ನು ನೋಡ್ಬೋದು ನೀವು. ಶ್ರೀನಾಥ್ ಅವರು, ರಾಕ್ಲೈನ್ ವೆಂಕಟೇಶ್ ಅವರು, ಶಿವರಾಜ್ ಕುಮಾರ್ ಅವರು ಎಲ್ಲಾರನ್ನು ಕರೆಸಿದ್ದೀನಿ ನಾನು. 14 ಜನ ಹೀರೋಗಳು ನನಗೋಸ್ಕರ ಬಂದು ಆ ಚಿತ್ರವನ್ನು ಮಾಡಿಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಒಂದು ಸಾಂಗ್ ನ ಶೂಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಿಜ, ಇದನ್ನು ನೋಡಿ ಕಣ್ ತುಂಬ್ಕೊಳ್ಳೋಕಂತೂ ಎಲ್ಲರೂ ಕಾಯ್ತಾ ಇರ್ತಾರೆ. 14 ಜನ ಹೀರೋಗಳು ಒಂದೇ ಹಾಡ್ನಲ್ಲಿ ಬಂದು ಹೋಗ್ತಾರೆ ಅಂದ್ರೆ ತುಂಬಾ ಅದ್ಭುತ ಅಂತ ಹೇಳ್ಬೋದು. ಇಟ್ಸ್ ಕಾಲ್ಡ್ ಮಲ್ಟಿ ಸ್ಟಾರ್ಸ್. ನಿಮಗೆ ನೋಡ್ತೀರಾ ಹಿಂದೆ ತುಂಬಾ ಚಿತ್ರಗಳು ಮಲ್ಟಿ ಸ್ಟಾರ್ ಮೂವಿಗಳು ಬರ್ತಾ ಇದ್ದು. ಒಂದೊಂದು ಚಿತ್ರದಲ್ಲಿ ವಿಷ್ಣುವರ್ಧನ್, ಪ್ರಭಾಕರ್, ಅಂಬರೀಶ್, ರವಿಚಂದ್ರನ್, ನೋಡಿ ಕದಿಮ ಕಳ್ಳರು ಅನ್ನೋ ಒಂದು ಪಿಕ್ಚರ್ ಅಲ್ಲಿ 4 ಜನ ಹೀರೋಗಳು ಇದ್ದಾರೆ ಅದರಲ್ಲಿ.
ಮತ್ತೆ ಇನ್ನೂ ಕೆಲವು ಚಿತ್ರಗಳು ನೋಡಿ, ಸುಮಾರು ಚಿತ್ರಗಳಲ್ಲಿ 3-4 ಜನ ಹೀರೋಗಳು ನಟಿಸಿದ್ದಾರೆ. ಇವತ್ತಿನ ಟೈಮಲ್ಲಿ ಇಬ್ರು ಹೀರೋಗಳು ಜೊತೆಲಿ ನಟಿಸೋದೇ ತುಂಬಾ ಕಷ್ಟ. ಯಾಕೆ ಅಂದ್ರೆ ಕೇಳಿದ್ರೆ ನೀವ್ ಹೇಳ್ಬೋದು, ಒಂದು ಫೈನಾನ್ಷಿಯಲಿ ಆಗ್ಬೋದು, ಶೆಡ್ಯೂಲ್ ಆಗ್ಬೋದು, ಟೈಮ್‌ಗಳು ಮ್ಯಾಚ್ ಆಗಲ್ಲ, ಡೇಟ್ಸ್ ಮ್ಯಾಚ್ ಆಗಲ್ಲ. ಆಮೇಲೆ ಫ್ಯಾನ್ಸ್ ವಾರ್ ಅನ್ನೋದು ಶುರುವಾಗಿದೆ ಇವಾಗ. ನೀವು ಯಾವ್ದಾದ್ರು ಒಂದು ಈ ಇಬ್ರು ಹೀರೋ ಜೊತೆಲಿ ಮಾಡಿ, ಒಂದು ಫೈಟ್ ಸೀನಲ್ಲಿ ಆ ಹೀರೋಗೆ ಇಲ್ಲ ಈ ಹೀರೋಗೆ ಒಂದ್ 2 ಏಟ್ ಜಾಸ್ತಿ ಬಿತ್ತು ಅಂದ್ರೆ, ವಧೆತಿಂದ ಹೀರೋ ಕಡೆ ಫ್ಯಾನ್ಸು ಆಕ್ರೋಶಗೊಂಡ್ಬಿಟ್ಟು ಮತ್ತೆ ಎಲ್ಲಾ ಕಡೆ ಚರ್ಚೆ ಶುರುವಾಗುತ್ತೆ. ಅವ್ರು ಪೋಸ್ಟರ್ ಹಾಕೋದು, ಬೈಯೋದು, ಅವಹೇಳನಕಾರಿ ಪೋಸ್ಟರ್‌ಗಳು ಹಾಕುವಂಥದ್ದೆಲ್ಲ ಶುರು ಆಗುತ್ತೆ. ಸೊ ಈಗ ಫ್ಯಾನ್ಸ್ ವಾರ್ ಇರೋಂಥ ಈ ಕಾಲದಲ್ಲಿ ಆ ತರ ಮಲ್ಟಿ ಸ್ಟಾರ್‌ಗಳು ಮೂವಿ ಮಾಡೋದು ತುಂಬಾ ಕಷ್ಟ. ಪ್ರೊಡ್ಯೂಸರ್‌ಗಳಿಗೂ ಕಷ್ಟ, ಈ ಕತೆ ಬರೆಯೋರಿಗೂ ಕಷ್ಟನೇ. ಆ ತರ ಆಗ್ಬಿಟ್ಟಿದೆ ಸ್ನೇಹಿತರೆ. ಆದ್ರೆ ಈ ಚಿತ್ರ ರಿಲೀಸ್ ಆಗ್ಲಿ. ರಕ್ತ ಕಾಶ್ಮೀರ ಚಿತ್ರ ರಿಲೀಸ್ ಆಗಿ ಹೆಚ್ಚು ಜನಪ್ರಿಯತೆನ ಗಳಿಸ್ಕೊಳ್ಳಿ. ಯಾಕೆಂದ್ರೆ ಈ ಚಿತ್ರದ ಕತೆ ಇನ್ನೊಂದು ಟೆರರಿಸಂ ಬಗ್ಗೆ ಇದೆ. ಇದು ರಕ್ತ ಕಾಶ್ಮೀರ ಅಂದ್ರೆ ಹೆಸರಲ್ಲೇ ಹೇಳ್ತಾ ಇದೆ. ಕಾಶ್ಮೀರದಲ್ಲಿ ರಕ್ತ ಅಂತ ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ. ಬೇರೆ ಏನು ವಿಚಾರ ಇಲ್ಲ. ಅವ್ರು ಕೊಟ್ಟಿರುವಂತ ಹೆಸರಲ್ಲೇ ಒಂದು ಗೊತ್ತಾಗ್ಬಿಡುತ್ತೆ. ಇದು ರಕ್ತ ಸಿಕ್ತವಾಗಿರುವಂತ ಚಿತ್ರ ಅಂತ. ಆದ್ರೆ ಈ ಚಿತ್ರವನ್ನ ಯಾಕೆ ಜನ ಗೆಲ್ಲಿಸ್ಬೇಕು ಅಂದ್ರೆ, ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ಅವರ ಅಳಿಲನ್ನ ತೋಡ್ಕೊಂಡಿದ್ದಾರೆ. ಕೋಟಿ ಕೋಟಿ ಬಂಡವಾಳಗಳನ್ನ ಹಾಕಿ ಚಿತ್ರವನ್ನ ಮಾಡ್ತಿದ್ದ ರಾಜೇಂದ್ರ ಸಿಂಗ್ ಅವರು, ಬಾಬು ಅವರಿಗೆ ಇವತ್ತು ಸ್ವಂತ ಮನೆ ಇಲ್ವಂತೆ. ಬಾಡಿಗೆ ಮನೆಯಲ್ಲಿದ್ದೀವಿ ಅಂತ ಹೇಳ್ತಾರೆ. ರವಿಚಂದ್ರನ್ ಸರ್ ಅವರು ಒಂದು ಸ್ಟೇಜನ್ನ ಹಂಚಿಕೊಂಡಂತ ಒಂದು ವೇದಿಕೆಯಲ್ಲಿ ಹೇಳಿದ್ರು, ರವಿಚಂದ್ರನ್ ಮತ್ತು ನಾನು ಬಾಡಿಗೆ ಮನೆಯಲ್ಲಿದ್ದೀವಿ ಅಂತ. ಇಂಥವನ್ನ ಕೇಳಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ದೊಡ್ಡ ದೊಡ್ಡ ಸಾಧನೆ ಮಾಡಿದವರು, ದೊಡ್ಡ ದೊಡ್ಡ ಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತವ್ರು ಇವತ್ತು ಬಾಡಿಗೆ ಮನೆಯಲ್ಲಿದ್ದಾರೆ ಸ್ನೇಹಿತರೆ. ಅಂಥವ್ರಿಗೆ ಒಂದು ಒಳ್ಳೇದಾಗ್ಬೇಕು. ಮುಂದಿನ ದಿನಗಳಲ್ಲಿ ಅವರು ಯಾರು ಈಗ ಬಾಡಿಗೆ ಮನೇಲಿ ಇದೀವಿ ಅಂತಾರೆ, ಅವರು ಚಿತ್ರರಂಗದಿಂದ ಏನ್ ಬಂದಂತ ದುಡ್ಡನ್ನ ಚಿತ್ರರಂಗಕ್ಕೆ ಹಾಕಿ ಕಳ್ಕೊಂಡಿರೋರು ಅವರು. ಸೊ ಅಂಥವ್ರ ಆಸೆ ಏನ್ ಗೊತ್ತಾ? ಇನ್ನು ಮುಂದೆ ದುಡ್ಡನ್ನ ಬಂದ್ರೆ, ಮತ್ತೆ ಆ ದುಡ್ಡು ತಗೊಂಡು ಇನ್ನೊಂದು ಒಳ್ಳೆ ದೊಡ್ಡ ಚಿತ್ರವನ್ನ ಮಾಡಿ ನಮ್ಮ ಜನಗಳಿಗೆ ಕೊಡ್ಬೇಕು ಅನ್ನೋದೇ ಅವ್ರ ಆಸೆ. ಸೊ ಅದಕ್ಕೆ ಅಂತರ ಚಿತ್ರಗಳು ಗೆಲ್ಲಲಿ. ಈಗ ರಕ್ತ ಕಾಶ್ಮೀರ ಅನ್ನೋದು ಗೊತ್ತಾಯ್ತು. ಮೋಹಕ ತಾರೆ ರಮ್ಯಾ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಇದು ಇನ್ನೊಂದು ಇಂಪಾರ್ಟೆಂಟು. ಅವರು 2 ಪಾತ್ರಗಳಲ್ಲಿ ಈ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಅದಾದ ನಂತರ ತುಂಬಾ ಕಲಾವಿದರ ದಂಡೇ ಇದೆ. 2007-8ರಲ್ಲಿ ನಡೆದಂತ ಚಿತ್ರ ಶೂಟಿಂಗ್ ಮುಗಿಸಿದ್ದು. ಈಗ ಕೆಲವು ಸಂಭಾಷಣೆಗಳನ್ನ ನಡೀತಾ ಇದೆ. ಆ ಸಂಭಾಷಣೆಗಳನ್ನು ಸೇರಿಸಿ ಎಡಿಟಿಂಗ್ ಮಾಡಿ, ಮೇ ಬಿ ಅದು ನೆಕ್ಸ್ಟ್ ಇಯರ್ ಒಳಗಡೆ, ಮುಂದಿನ ವರ್ಷದೊಳಗಡೆ ತೆರೆಗೆ ಬರ್ಲಿಕ್ಕೆ ಸಜ್ಜಾಗಿದೆ ಅಂತ ಹೇಳ್ತಾರೆ. ಅದು ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ಅಲ್ಲೇ ಚಿತ್ರ ನೋಡಿದ್ವಿ ಅಂತ ಎಲ್ಲ ಸುಮಾರು ಜನ ಕಮೆಂಟ್ ಸೆಕ್ಷನ್ ನೋಡದೆ ಹೇಳಿದ್ರು. ಆದ್ರೂ ಈ ಚಿತ್ರವನ್ನ ನೋಡಿ ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಹೋಗ್ಬೇಕು. ಅವತ್ತಿನ ಕಾಲದ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ ಯಾರು ನೋಡ್ಬೇಕು ಅಂದ್ಕೊಂಡಿದ್ದೀರಾ? ಅವರ ಒಂದು ಆಕ್ಟಿಂಗ್ ಶೈಲಿ ಏನಿತ್ತು ಹಿಂದೆ 15-17 ವರ್ಷಗಳ ಹಿಂದೆ, ಅದನ್ನ ಈ ಚಿತ್ರದಲ್ಲಿ ಮತ್ತೆ ನೋಡ್ಬೋದು. ಅವ್ರ ಜೊತೆ ರಮ್ಯಾ ಅವರು ಬರ್ತಾ ಇಲ್ಲ ಇನ್ನುವೆ ಪ್ರೆಸ್ ಮೀಟ್‌ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಬರ್ಲೇ ಬಿಡ್ಲಿ, ಕನ್ನಡದ ಜನತೆ ಅವ್ರ ಜೊತೆ ಇದೆ. ಸೊ ಅಂತ ಹೇಳ್ತಾ, ಈ ವಿಡಿಯೋನ ಮಾಡಿದ ಉದ್ದೇಶ, ಇಂಥ ಒಬ್ಬ ಪ್ರೊಡ್ಯೂಸರ್‌ಗಳಿಗೆ ಇಂಥ ಒಂದು ಚಿತ್ರವನ್ನ ಮಾಡಿ ಅರ್ಧಕ್ಕೆ ನಿಲ್ಲಿಸಿ ರಿಲೀಸ್ ಮಾಡಕ್ಕಾಗ್ದೆ, ಈಗಲಾದ್ರೂ ನಾನು ರಿಲೀಸ್ ಮಾಡ್ಬೇಕು ಅಂತ ಮುಂದೆ ಬಂದಿರೋರ್ಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತ ಕೆಲಸ ಆಗ್ಬೇಕು. ಎಲ್ಲ ಕನ್ನಡಿಗರ ಕೆಲಸ ಆಗ್ಬೇಕದು ಅಂತ ಹೇಳ್ತಾ, ಅವರಿಗೆ ಹಾರೈಸ್ತಾ ಸಿನಿಮಾ ತಂಡಕ್ಕೆ ಈ ನನ್ನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ತರದ ಹೆಚ್ಚಿನ ಮಾಹಿತಿಗಳು ಕನ್ನಡ ಚಿತ್ರರಂಗದ ಬಗ್ಗೆ ಬೇಕು ಅಂತ ನಿಮಗೆ ಇಷ್ಟ ಇದ್ರೆ ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.